ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಆಚಾರ್ಯ ಪ್ರಶಾಂತ್ ಅವರ ಟ್ರೂತ್ ವಿಥೌಟ್ ಅಪಾಲಜಿ ಪುಸ್ತಕದ ಮತ್ತೊಂದು ಕೊಟೇಶನನ್ನು ನೋಡೋಣ. ಕೊಟೇಶನ್ ನಂಬರ್ 42. ಕಂಟಿನ್ಯೂಟಿ ನಾಟ್ ಪರ್ಫೆಕ್ಷನ್. ಫೈಟ್ ಆ್ಯನ್ ಇಂಪಾಸಿಬಲ್ ಹೈ ಬ್ಯಾಟಲ್, ಬಿ ಯುವರ್ ಓನ್ ಹೀರೋ. ಫೈಟ್ ಆ್ಯನ್ ಇಂಪಾಸಿಬಲ್ ಹೈ ಬ್ಯಾಟಲ್, ಬಿ ಯುವರ್ ಓನ್ ಹೀರೋ ಅಂತಂದರೆ ಒಂದು ಕರ್ಮವನ್ನು ಆಯ್ಕೆ ಮಾಡಿಕೊಳ್ಳಿ, ನಿಮ್ಮ ಹೀರೋ ನೀವೇ ಆಗಬೇಕು ಅಂತಕ್ಕಂಥ ಮಾತು. ಮತ್ತು ಕಂಟಿನ್ಯೂಟಿ ನಾಟ್ ಪರ್ಫೆಕ್ಷನ್. ಕಂಟಿನ್ಯೂಟಿ ಆಗಿರ್ಬೇಕು. ನಾವು ಕೆಲವೊಂದು ಕೆಲಸದಲ್ಲಿ ಕಂಟಿನ್ಯೂಟಿ ಆಗ್ತಕ್ಕಂಥದ್ದೇ ನೋಡ್ಕೋಬೇಕು. ತಾನೇ ಪರ್ಫೆಕ್ಷನ್ ಅಂತದ್ದು ಬಂದುಬಿಡುತ್ತೆ. ನಾವು ಪರ್ಫೆಕ್ಷನ್ ಅಂತಕ್ಕಂಥದ್ದೇ ನೋಡ್ಕೊತಾ ಕುಂತ್ವಿ ಅಂದರೆ ಕಂಟಿನ್ಯೂಟಿಲಿ ನಾವು ತಪ್ತಾ ಹೋಗ್ತೀವಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅದನ್ನೇ ಹೇಳ್ತಾನೆ. ಏನಪ್ಪ ಅಂತಂದ್ರೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತಕ್ಕಂಥದ್ದು. ಕರ್ಮ ಮಾಡೋದು ಮಾತ್ರ ನಿನ್ನ ಕೈಯಲ್ಲಿದೆ, ಅದರ ಫಲವನ್ನು ಬಯಸೋದು ನಿನ್ನ ಕೈಯಲ್ಲಿಲ್ಲ. ಕರ್ಮ ಮಾಡೋದು ಮಾತ್ರ ನಿನ್ನ ಕೈಯಲ್ಲಿದೆ, ಕರ್ಮದ ಫಲ ನಿನ್ನ ಕೈಯಲ್ಲಿಲ್ಲ ಅಂತಕ್ಕಂಥದ್ದು. ನಾವು ಯಾವುದೇ ಒಂದು ಕರ್ಮವನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಕರ್ಮದ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಬೇಕೇ ಹೊರತು ಅದರ ನಿರಂತರತೆಯನ್ನು ಕಾಪಾಡ್ಕೊಳ್ಬೇಕೇ ಹೊರತು ಅದರಿಂದ ನಮಗೆ ಎಷ್ಟು ಲಾಭ ಆಗ್ತಾಯಿದೆ, ಎಷ್ಟು ನಷ್ಟ ಆಗ್ತಾಯಿದೆ ಅಂತಕ್ಕಂಥದ್ದು ಕೂತ್ಕೊಂಡ್ವಿ ಅಂತಂದ್ರೆ ಆ ಕರ್ಮವನ್ನು ನಾವು ಅಲ್ಲಿ ನಾವು ಕರ್ಮದ ಮೇಲೆ ನಾವು ಕರೆಕ್ಟಾಗಿ ಫೋಕಸ್ ಮಾಡಿ ಸರಿಯಾಗಿರ್ತಕ್ಕಂತಹ ಒಂದು ಗಮನವನ್ನು ಕೊಡಲಿಕ್ಕಾಗೋದಿಲ್ಲ. ಆಮೇಲೆ ನಾವು ಕರೆಕ್ಟಾಗಿ ನಾವು ನಿರಂತರತೆಯಿಂದ ಆ ಕರ್ಮವನ್ನು ಸರಿಯಾಗಿ ಮಾಡಿದ್ವಿಯಪ್ಪ ಅಂತಂದರೆ ಫಲವನ್ನು ತಾನಾಗೆ ಬರ್ತದೆ. ಆ ಫಲ ತಾನಾಗೆ ಬರ್ತಬಿಡ್ತದೆ. ನಾವು ಮೊದಲೇ ಫಲದ ಬಗ್ಗೆ ಯೋಚನೆ ಮಾಡಿದ್ವಿ, ಫಲ ಬರುತ್ತೋ ಇಲ್ವೋ, ಅದರಿಂದ ಜನರೇನೋ ಅಂತಾರೆ, ನಾವೇನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ಜನರಿಂದ ನಮಗೆ ಅದರಿಂದ ಒಂದು ಹೊಗಳಿಕೆ ಮಾತು ಸಿಗ್ತದೋ ಇಲ್ಲೋ, ಒಂದು ಚಪ್ಪಾಳೆ ಬರ್ತದೋ ಇಲ್ವೋ, ಅಥವಾ ಚಪ್ಪಾಳೆ ತಟ್ಟೋದಿಲ್ವೋ, ಜನರು ನಮ್ಗೆ ಏನಂತಾರೋ ಏನೋ, ನಾವು ಕೆಲಸದಿಂದ ಸ್ವಲ್ಪ ಹಿಂದೆ ಬೀಳ್ತಾ ಇದ್ವಿ, ಕೆಲಸದಿಂದ ನಮಗೆ ತೊಂದರೆ ಆಗ್ತಾಯಿದೆ, ಅದು ನಮ್ಮ ಜನರು ಏನಂತಾರೋ ಏನೋ ಅಂತಕ್ಕಂಥ ಒಂದು ನಾವು ಯೋಚನೆ ಮಾಡ್ತಾ ಕೂತ್ಬಿಟ್ಟಿವಿ ಅಂತಂದರೆ ನಮ್ಮ ಕೆಲಸದ ಮೇಲೆ ನಾವು ಸರಿಯಾಗಿ ಗಮನವನ್ನು ಕೊಡಲಿಕ್ಕಾಗೋದಿಲ್ಲ. ನಮ್ಮ ಗಮನ ಡೈವರ್ಟ್ ಆಗಿಬಿಡ್ತಪ್ಪ ಅಂತಂದ್ರೆ ಆ ಕೆಲಸದಲ್ಲಿ ನಾವು ಸಕ್ಸಸ್ ಅನ್ನೋಕ್ಕಂತ ಕಾಣೋದಕ್ಕೆ ಆಗೋದಿಲ್ಲ. ಬೇರೆಯವ್ರು ಏನಂತಾರೋ ಏನಲ್ಲೋ ಅಂತಕ್ಕಂಥದ್ದನ್ನು ಬಿಟ್ಟು ನಮ್ಮ ಕಾರ್ಯದಲ್ಲಿ ನಾವು ನಿರಂತರತೆಯನ್ನು ಕಾಪಾಡ್ಕೊಳ್ಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಅದನ್ನೇ ಹೇಳ್ತಾರೆ. ಅವರು ಏನಪ್ಪ ಅಂತಂದ್ರೆ ಸಕ್ಸಸ್ ಈಸ್ ನಾಟ್ ಪರ್ಮನೆಂಟ್, ಫೇಲ್ಯೂರ್ ಈಸ್ ನಾಟ್ ಫೈನಲ್, ಕೀಪ್ ಮೂವಿಂಗ್ ಆನ್. ಸಕ್ಸಸ್ ಈಸ್ ನಾಟ್ ಪರ್ಮನೆಂಟ್, ಫೇಲ್ಯೂರ್ ಈಸ್ ನಾಟ್ ಫೈನಲ್. ಅಂದರೆ ಸಕ್ಸಸ್ ಒಂದು ವೇಳೆ ಆದ್ರಿಯಪ್ಪ ಅಂತಂದ್ರೂ ಫೈನಲ್ ಅಲ್ಲ, ಮತ್ತೆ ಮುಂದೆ ನೀವು ಮತ್ತೆ ಮಾಡ್ತಾ ಹೋಗಲೇಬೇಕು. ಫೇಲ್ಯೂರ್ ಆಗಿದ್ರಿ ಅಂತ ಬಿಡೋ ಹಾಗೂ ಇಲ್ಲ, ಮತ್ತೆ ಅದನ್ನು ನಾವು ಕಂಟಿನ್ಯೂಟಿ ಮಾಡಲೇಬೇಕು. ಸೊ ಈ ರೀತಿಯಾಗಿ ನಮ್ಮ ಕರ್ಮದಲ್ಲಿ ನಾವು ಕಂಟಿನ್ಯೂಟಿ ಅಂತಕ್ಕಂಥದ್ದನ್ನು ಇಟ್ಕೊಳ್ಬೇಕು. ಆವಾಗ ನಾವು ಅಲ್ಲಿ ಪರ್ಫೆಕ್ಷನ್ ಅಂತಕ್ಕಂಥದ್ದು ತಾನಾಗಿ ಬಂದುಬಿಡ್ತದೆ. ನಾವು ಮೊದಲೇ ಪರ್ಫೆಕ್ಷನ್ ಆಗಬೇಕು ಅಂತಕ್ಕಂಥ ಕೂತ್ಕೊಂಡ್ವಿಯಪ್ಪ ಅಂದ್ರೆ ನಮ್ಮ ಫೋಕಸನ್ನು ಅದರ ಮೇಲೆ ಕೇಂದ್ರೀಕರಿಸ್ಲಿಕ್ಕಾಗೋದಿಲ್ಲ, ನಮ್ಮ ಕರ್ಮದ ಮೇಲೆ ಕೇಂದ್ರೀಕರಿಸ್ಲಿಕ್ಕಾಗೋದಿಲ್ಲ. ಸೊ ಕೇಂದ್ರೀಕರಿಸ್ಲಿಕ್ಕಾಗೋದ್ರೆ ಪರ್ಫೆಕ್ಷನ್ ಅಂತೂ ಒಟ್ಟಾರೆಯಾಗಿ ಬರೋದೇ ಇಲ್ಲ. ಅದು ನಾವು ಯಾವಾಗ ನಿರಂತರತೆಯನ್ನು ನಾವು ನಮ್ಮ ಫೋಕಸನ್ನು ನಮ್ಮ ಒಂದು ಕರ್ಮದ ಮೇಲೆ ಇಟ್ವಿಯಪ್ಪ ಅಂದ್ರಲ್ಲಿ ನಿರಂತರವಾಗಿ ಇಟ್ಕೊಂಡಿವಿ ಅಂದರೆ ಪರ್ಫೆಕ್ಷನ್ ಅನ್ನೋದು ಮೊದಲು ಬಂದೇ ಬಿಡ್ತದೆ ಅದು. ಸೊ ಆ ರೀತಿಯಾಗಿ ನಾವು ನಿರಂತರತೆಯನ್ನು ಕಾಪಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಕ್ರಿಕೆಟ್ ಆಟಗಾರನೇ ತೊಗೊಂಡು, ಈ ಕ್ರಿಕೆಟ್ ಆಟಗಾರ ಬ್ಯಾಟ್ ಮಾಡ್ತಾ ಇದ್ದಪ್ಪ ಅಂತಂದರೆ ಅವನ ಗಮನ ಎಲ್ಲಿರಬೇಕಪ್ಪ ಅಂತಂದರೆ ಅವನ ಬ್ಯಾಟಿನ ಮೇಲೆ ಬಾಲಿನ ಮೇಲೆ ಇರಬೇಕು. ಅದನ್ನು ಬಿಟ್ಟು ಅವನು ಏನು ಮಾಡ್ತಾ ಇದ್ದಾನೆ, ನನಗೆ ಬ್ಯಾಟ್ ಹೊಡಿತೀನೋ ಇಲ್ಲ, ನಾನು ರನ್ ಮಾಡ್ತೀನೋ ಇಲ್ವೋ, ಜನರನ್ನ ನನ್ನೇ ನೋಡ್ತಾ ಇದ್ದಾರೇನೋ ಅಂತಕ್ಕಂಥದ್ರ ಮೇಲೆ ಆ ಕಡೆ ನಾವು ಧ್ಯಾನ ಹೋಗ್ಬಿಡ್ತು ಅಂತಂದರೆ ಅವನ ಆಟದ ಮೇಲೆ ಸರಿಯಾಗಿ ಗಮನವನ್ನು ಕೊಡೋದಕ್ಕಾಗೋದಿಲ್ಲ. ಆಟದ ಮೇಲೆ ಅವನು ಚೆನ್ನಾಗಿ ಆಟ ಆಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ರೀತಿಯಾಗಿ ನಾವು ಕೂಡ ಏನಪ್ಪ ಅಂತಂದರೆ ನಾವು ನಮ್ಮ ಕೆಲಸದ ಮೇಲೆ ಗಮನ ಕೊಡಲಿಲ್ಲ, ಅದರ ಒಂದು ಲಾಭದ ಮೇಲೆ, ಅದರ ಮೇಲೆ ನಷ್ಟದ ಮೇಲೆ ನಾವು ಗಮನ ಕೊಡ್ತಾ ಹೋದ್ವಿ ಅಂತಂದ್ರೆ ನಮಗೆ ಇಲ್ಲಿ ನಷ್ಟನೇ ಹೊರತು ಅಲ್ಲಿ ಲಾಭ ಅಂತೂ ಬರೋದೇ ಇಲ್ಲ. ಈ ನಾನು ಅಂತಕ್ಕಂಥದ್ದು ಏನು ಯೋಚನೆ ಮಾಡ್ತದೆ ಗೊತ್ತಾ? ಯಾವಾಗಲೂ ಈ ನಾನು ಅಂತಕ್ಕಂಥದ್ದು ಇರ್ತದಲ್ಲ ನಮ್ಮ ಒಳಗೆ, ಈ ನಾನು ಅಂತಕ್ಕಂಥದ್ದು ಯಾವ್ದಾರ ಒಂದು ಚಂದ ಕೆಲಸ ಹಿಡಿದಿವಪ್ಪ ಅಂದ್ರೆ ಅದರಲ್ಲಿ ನನಗೆ ಸಕ್ಸಸ್ ಆಗ್ತದೇನೋ, ಅದರಿಂದ ನಂಗೆ ನಷ್ಟ ಆಗ್ತದೇನೋ, ಅಥವಾ ಅದರಲ್ಲಿ ಸಕ್ಸಸ್ ಆದರೆ ನನಗೆ ಜನರು ಹೊಗಳ್ತಾರೇನೋ, ಅಥವಾ ನನಗೆ ನಷ್ಟ ಆದರೆ ಜನರು ತೆಗಳಿಕೆ ಮಾತು ಬರ್ತದೇನೋ ಅಂತಕ್ಕಂಥದ್ದು ಮೊದಲಿನ ಪರಿಣಾಮದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತದೆ ನಮ್ಮ ಒಂದು ಅಹಂಕಾರ. ನಾನು ಅಂತಕ್ಕಂತಹ ಒಂದು ಒಳಗಿನ ಒಂದು ಶಕ್ತಿ. ಸೊ ಅದನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು. ಅಂದಾಗಲೇ ನಾವು ನಮ್ಮ ಒಂದು ಕೆಲಸದಲ್ಲಿ ನಿರಂತರತೆಯನ್ನು ನಾವು ಕಾಪಾಡ್ಕೊಂಡು ಹೋಗ್ಬೋದು. ಆಚಾರ್ಯ ಪ್ರಶಾಂತ್ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ ಜೋ ಕಾಮ್ ಸಹಿ ಹೈ ಚುಪ್ಚಾಪ್ ಕರೋ, ಜೋ ಕಾಮ್ ಸಹಿ ಹೈ ಚುಪ್ಚಾಪ್ ಕರೋ. ನಾವು ಸರಿಯಾದ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅದನ್ನು ಸುಮ್ಮನೆ ಮಾಡ್ತಾ ಹೋಗಬೇಕು. ಅದರಲ್ಲಿ ಬೇರೆಯವರಿಂದ ಏನಂತಾರೋ ಏನಿಲ್ಲೋ ಅಂತಕ್ಕಂತಹ ನಿರೀಕ್ಷೆ ಮಾತುಗಳನ್ನು ಇಟ್ಕೋಬಾರ್ದು.
ಅವ್ರು ಏನೇ ಅಲ್ಲಿ ಏನೇ ಬಿಡಲಿ ನಮ್ಮ ಒಂದು ಕೆಲಸವನ್ನು ನಾವು ಮಾಡ್ತಾ ಹೋದ್ವಿಯಪ್ಪ ಅಂತಂತಂದರೆ ಅಲ್ಲಿ ನಮಗೆ ಪರ್ಫೆಕ್ಷನ್ ಅಂತಕ್ಕಂಥದ್ದು ತಾನಾಗಿ ಬಂದುಬಿಡ್ತದೆ. ಈ ಪರ್ಫೆಕ್ಷನ್ ಕಂಟಿನ್ಯೂಟಿನ ಸದಾ ನಮ್ಮ ಜೊತೆಗೆ ಇರಬೇಕಪ್ಪ ಅಂತಂದ್ರೆ ಆಚಾರ್ಯ ಪ್ರಶಾಂತ್ ಅವರ ಒಂದು ಭಗವದ್ಗೀತೆಯನ್ನು ನಾವು ಕೇಳಬೇಕು. ಅಂದಾಗಲೇ ಅದನ್ನು ನಮಗೆ ಅದು ತಾನಾಗಿ ಬರ್ತದೆ. ಅದು ನಾವು ಪ್ರೆಷರ್ ಹಾಕೋದು ಅವಶ್ಯಕತೆಯೇ ಇರೋದಿಲ್ಲ, ತಾನಾಗಿ ಬಂದುಬಿಡ್ತದೆ. ಅವರ ಭಗವದ್ಗೀತೆ ಸಮಾಗಮಕ್ಕೆ ಎಲ್ಲರೂ ನೀವು ಪ್ರತಿಭಾಗಿಯಾಗ್ರಿ. ಈ ನಿರಂತರತೆ ನಿಮ್ಮ ಹತ್ರ ಬರಬೇಕು, ಪರ್ಫೆಕ್ಷನ್ ಅಂತಕ್ಕಂಥದ್ದು ನಿಮ್ಮ ಹತ್ರ ಬರಬೇಕು ಅಂತಕ್ಕಂಥದ್ದು ಇದ್ದರೆ ನೀವು ಅದರಲ್ಲಿ ದಯವಿಟ್ಟು ಪ್ರತಿಭಾಗಿ ಆಗಬೇಕು. ಗೀತಾ ಸಮಾಗಮ ಅಲ್ಲಿ ಭಾಗಿಯಾಗಬೇಕು. ಆಚಾರ್ಯ ಪ್ರಶಾಂತ್ ಅವರ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡ್ರಿ, ಪ್ರತಿಭಾಗಿಯಾಗ್ರಿ. ಅಲ್ಲಿ ಬಹಳಷ್ಟು ನಮಗೆ ಹೊಸದನ್ನು ಕಲಿಸ್ತಾರೆ. ನಮ್ಮ ಒಂದು ಪರ್ಫೆಕ್ಷನ್ ಅಂತಕ್ಕಂಥದ್ದು ಹೇಗಾಗ್ತದೆ ಅವರ ಒಂದು ಮಾತುಗಳು ಕೇಳ್ತಾ ಇದ್ರೆ ತಾನಾಗಿಯೇ ಅದು ಮೊಳಕೆ ಹೊಡಿತದದು. ನಾವೇನು ಹೊಸದಾಗಿ ಏನು ಬೇರೆ ಥರ ಏನೂ ಮಾಡಬೇಕಾಗಿದ್ದೇ ಇಲ್ಲ ಅದು. ಸೊ ಆ ರೀತಿ ಆಗಿಬಿಡ್ತದೆ. ಸೊ ಆ ರೀತಿ ನಾವೆಲ್ಲರೂ ಒಂಥರ ಆಗಿಬಿಟ್ವಿಯಪ್ಪ ಅಂತಂದರೆ ನಾವು ಕೂಡ ಶ್ರೇಷ್ಠ ಮಟ್ಟಕ್ಕೆ ಹೋಗ್ತೀವಿ, ನಮ್ಮ ಪರಿವಾರವನ್ನು ಶ್ರೇಷ್ಠ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ, ನಮ್ಮ ದೇಶವನ್ನು ಕೂಡ ಶ್ರೇಷ್ಠ ಮಟ್ಟಕ್ಕೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಧನ್ಯವಾದಗಳು.